ಇವತ್ತು ಏನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೈದಾನ ಇದೆ ಸ್ಟೇಡಿಯಮ್ಮು, ಆ ಸ್ಟೇಡಿಯಮ್ಮಲ್ಲಿ ಸಾವಿರಾರು ಮಹಿಳೆಯರು ಬರ್ತಾ ಇದ್ರು, ವಯಸ್ಸಾದವರು ಸೀನಿಯರ್ ಸಿಟಿಸನ್ಸ್ಗಳು ಬರ್ತಾ ಇದ್ರು. ಇವತ್ತು ನಮ್ಮ ಕಮ್ಯುನಿಟಿಯಿಂದ ಸುಮಾರು ಹೆಂಗಸರು ಬರ್ತಾ ಇರಲಿಲ್ಲ ಆಚೆ ಮನೆ ಬಿಟ್ಟು. ಇವತ್ತು ವಾಕಿಂಗ್ಗೆ ಹೆಲ್ತ್ ಕಾರಣಗಳಿಂದ ಅವರು ಬರ್ತಾ ಇದ್ರು, ಬರ್ಕಾಗಳು ಹಾಕ್ಕೊಂಡು ಸುಮಾರು 10:30 11 ಗಂಟೆ ರಾತ್ರಿಯಲ್ಲಿ ಎಲ್ಲರೂ ವಾಕಿಂಗ್ಗಳು ಮಾಡ್ತಾ ಇದ್ರು. ಅವ್ರ ಸಮಯ ಸಿಕ್ಕಿದಾಗೆಲ್ಲ. ಇವತ್ತು ಹಾಳಾಗಿಲ್ವಾ ಅದೆಲ್ಲ? ಇಸ್ ವಾಸ್ತವಾಂಶ ಅಲ್ವಾ? ಸಾವಿರಾರು ಜನ ಇವತ್ತು ರೋಡ್ಗಳಲ್ಲಿ ವಾಕಿಂಗ್ ಮಾಡ್ತಾ ಇರೋದು ಕಾಣ್ತಾ ಇಲ್ವಾ? ಸಿಂಥೆಟಿಕ್ ನೀವು ಮಾಡ್ಬೇಕಾಗಿದ್ರೆ ಟ್ರ್ಯಾಕ್ ಊರ ಆಚೆ ಮಾಡ್ಬೋದಾಗಿತ್ತಲ್ಲ, ಬೇಡ ಅಂದಿದ್ಯಾರು? ಇವತ್ತು ನಮ್ಮ ಏರಿಯಾದಿಂದಾನೇ ಅಮೀರ್ ಬೇಕ್ ಹಜರತ್ ಅಂತ ಏನು ನಮ್ಮ ಮಸ್ಜಿದಲ್ಲಿ ಇದ್ರು, ಅವ್ರ ಮಗ ಅಜೀಜ್ ಬೇಕಂತ ಮತ್ತೆ ಸುಮಾರು ಜನ ನಮ್ಮ ಖಬ್ರಸ್ತಾನಲ್ಲಿ ಹೋಗ್ತಾ ಇದ್ದಾರೆ ವಾಕಿಂಗ್ ಮಾಡೋಕ್ಕೆ. ಪಕ್ಕದಲ್ಲಿ ಈದ್ಗಾ ಇದೆ, ಅಲ್ಲಿ ಹೋಗ್ತಾ ಇದ್ದಾರೆ. ಎಂತ ದುರ್ಸ್ಥಿತಿ ಇದಲ್ಲ? ಇವತ್ತೆಲ್ಲ ವಾಸ್ತವಾಂಶ ಅಲ್ಲ ಅದೆಲ್ಲ. ಮಾಡಿರುವಂಥ ಕೆಲಸಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ನಿಮ್ಮ ವಿರುದ್ಧವಾಗಿ ಮಾಡ್ಕೆರೆ ಕ್ರಾಸಲ್ಲಿ ಅಲ್ಲಿದ್ದ ಜನರು ಯುವಕರು ಎಲ್ಲ ಪ್ರತಿಭಟನೆ ಮಾಡಿಲ್ವಾ? ನಿಮ್ಮ ಖಾಸಗಿ ಜಮೀನಲ್ಲಿ ಮಣ್ಣು ಓಡಿಸ್ಕೊಂಡಿದ್ದೀರಂತ ಅವರೆಲ್ಲ ಹೇಳಿಲ್ವಾ? ಬೆದರಿಕೆಗಳು ಹಾಕ್ತಾ ಇದ್ದಾರೆ ನಮಗೆಲ್ಲ, ನಾವು ಫೋನಲ್ಲಿ ಮಾತಾಡ್ಬಿಟ್ಟಂತ ಅವ್ರು ಹೇಳಿಲ್ವಾ? ವಾಸ್ತವಾಂಶ ಅಲ್ವಾ? ಮಾತಾಡುವಾಗ ಸ್ವಲ್ಪ ಇತಿಮಿತಿಯನ್ನು ಮಾತಾಡಬೇಕು. ಮತ್ತೆ ಪ್ರಜಾಪ್ರಭುತ್ವದಲ್ಲಿ ಒಂದು ಎಲೆಕ್ಷನ್ ಬಂದರೆ ಕಂಟೆಸ್ಟ್ ಮಾಡ್ತಾರೆ. ಇಷ್ಟೆಲ್ಲ ಆ KJN ಮೊಹಲ್ಲಾದಲ್ಲಿ ಸುಮಾರು ಅಂದ್ರೆ 40-50 ಕೋಟಿ ರೂಪಾಯಿ ಬೇಕು ಡೆವಲಪ್ ಮಾಡೋಕ್ಕೆ. 3 ವರ್ಷ ಆಯಿತು. ಮಾಡಿ, ಸಂತೋಷ ಮಾಡಿ. ಎಲ್ಲ ರೋಡ್ಗಳು ಹಾಕ್ಸಿ, UGDಗಳು ಹಾಕ್ಸಿ, ಪೈಪ್ಲೈನ್ಸ್ ಹಾಕ್ಸಿ, ಬೋರ್ಗಳು ಹಾಕ್ಸಿ, ಕಂಬಗಳು ಹಾಕ್ಸಿ, ಲೈಟ್ಗಳು ಹಾಕ್ಸಿ. ಮುಸ್ಲಿಂ ಕಾಲೋನಿ ಮೈನಾರಿಟೀಸ್ ಡಿಪಾರ್ಟ್ಮೆಂಟಿಂದ ಬರುತ್ತಲ್ಲ ದುಡ್ಡು ತಂದು ಹಾಕಿ. ಎಲ್ಲ ಹಾಕ್ಬೇಕಲ್ಲ ಹಾಕಲ್ಲ, ಎಲ್ಲಿ ಮಾಡಬೇಕು ಅಲ್ಲಿ ಮಾಡಲ್ಲ. ಯಾರಿಗೋ ಖುಷಿ ಪಡಿಸೋಕ್ಕೆ ಪಾಪ ಶ್ರೀಮಂತರಲ್ಲ, 40-50 ಕೋಟಿ ಮನೆ ಕಟ್ತಾ ಇದಾರಲ್ಲ, ಗಿಫ್ಟ್ ಕೊಟ್ಟಿರೋದಂತೆ ರೋಡ್ ಹಾಕ್ಬಿಟ್ಟು ಒಂದು ಮನೆಗೆ. ನೀವು ಮಾಡ್ತಾ ಇರೋದಿಂಥ ಕೆಲಸಗಳೆಲ್ಲ ಒಂದಲ್ಲ ಎರಡು